ಫ್ರೆಂಡ್ಸ್, ವೆಲ್ಕಮ್ ಟು ಪ್ರನೂಸ್ ಕಿಚನ್. ಸೊ ನಾನಿವತ್ತು ತುಂಬ ಈಸಿಯಾಗಿ ರಾಗಿ ಅಂಬಲಿನ ಹೇಗೆ ಮಾಡೋದನ್ನು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಒಮ್ಮೆ ಈ ವೇನ ಟ್ರೈ ಮಾಡಿ. ಯಾರಿಗೆಲ್ಲ ಸ್ವಲ್ಪ ರಾಗಿ ಅಂಬಲಿ ಮಾಡೋದು ಕಷ್ಟ ಅಂತ ಅನಿಸುತ್ತೋ, ಸೊ ಈ ವೇನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಈ ಕಪ್ಪಲ್ಲಿ ನಾನು 2 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಸೊ ಇದು ಮೀಡಿಯಮ್ ಸೈಜ್ದು 1 ಸ್ಪೂನು ರಾಗಿ ಹಿಟ್ಟು ಹಾಕಲಿಕ್ಕೆ. ನೋಡಿ, ಆಲ್ರೆಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುದಿಯೋಕೆ ಇಟ್ಟಿದ್ದೀನಿ. ಸೊ ತುಂಬ ಕುದಿಯೋದು ಬೇಡ, ಬಿಸಿ ಆಗಲಿ ಸಾಕು. ನೋಡಿ, ಆಲ್ರೆಡಿ ಬಿಸಿ ಇದೆ ನೀರು. ಸೊ ಇವಾಗ ನಾನು 2 ಸ್ಪೂನಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ನೀರು ತುಂಬ ಕುದಿಯೋದು ಬೇಡ, ಬಿಸಿ ಆದರೆ ಸಾಕು. ಬಿಸಿ ಆದ ತಕ್ಷಣ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನೋಡಿ, 1 ಗಂಟೆ ಇರಬಾರ್ದು, ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಆಲ್ರೆಡಿ ಮಿಕ್ಸ್ ಆಗ್ತಿದೆ. ತುಂಬ ತಣ್ಣದಕ್ಕೂ ಅಲ್ಲ, ಸೊ ಬಿಸಿ ಆಗಬೇಕು. ನೀರು ಬಿಸಿ ಆದ ತಕ್ಷಣ ಹಾಕಿದ್ರೆ ಕಂಪ್ಲೀಟಾಗಿ ಅದು 1 ಗಂಟೆಗಳಾಗದೆ ಕ್ಲೀನಾಗಿ ಅದು ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಪರ್ಫೆಕ್ಟ್ ಇದೆ ಇವಾಗ. ನೋಡಿ, ಈ ಥರ ಬಿಸಿ ಮಾಡಿ 1 ಗಂಟೆಗಳು ಬರಬಾರ್ದು. ನೋಡಿ, ಈ ಥರ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ತಕ್ಷಣ ಆದಷ್ಟು ನೀವು ಕೈನ ಬಿಡೋ ಆಗಿಲ್ಲ, ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಗಂಟುಗಳಾಗ್ಬಿಡುತ್ತೆ ಬಿಟ್ಟರೆ. ನೋಡಿ, ಆಲ್ರೆಡಿ ಕುದಿಯೋ ಹಾಗೆ ಮಿಕ್ಸ್ ಮಾಡಿ ಕ್ಲೀನಾಗಿ. ಅದು ಒಂದು ಕುದಿ ಬರೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಒಂದು ಜಸ್ಟ್ 2 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ತುಂಬ ಟೈಮ್ ಕೂಡ ತೊಗೊಳಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿರಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಬೇರೆ ಮೆಥಡಲ್ಲಿ ಕೂಡ ಟ್ರೈ ಮಾಡ್ತಾರೆ, ಬಟ್ ಈ ಮೆಥಡ್ ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ನೋಡಿ, ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಸೊ ರಾಗಿ ಅಂಬಲಿ ಆಲ್ರೆಡಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ರಾಗಿ ಅಂಬಲಿ ಬಂದಿದೆ ಅಂತ. ಸೊ ಇವಾಗ ಆಲ್ರೆಡಿ ಸರ್ವ್ ಮಾಡೋಣ. ರಾಗಿ ಅಂಬಲಿ ಕರೆಕ್ಟಾಗಿ ಪರ್ಫೆಕ್ಟ್ ಹದದಲ್ಲಿ ರೆಡಿಯಾಗಿದೆ. ತುಂಬ ತಿಳಿನೂ ಇರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈ ಥರ ಇಷ್ಟ ಆದರೆ ಸಾಕು. ಇಮಿಡಿಯೇಟ್ಲಿ ಫ್ಲೇಮ್ನ ಆಫ್ ಮಾಡಿಬಿಡಿ. ಸೊ ನೋಡಿ, ಆಲ್ರೆಡಿ ನೀವು ಮಸಾಲ ಮಜ್ಜಿಗೆ ಹಾಕಿರ್ಬೋದು, ಇದಕ್ಕೆ ನೀವು ಯಾವ ಮೊಸರಾಗಿರ್ಬೋದು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ನೀವು ಡೈಲಿ ಕೂಡ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಊಟದಲ್ಲಿ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ, ರಾಗಿ ಅಂಬಲಿ ರೆಡಿಯಾಗೋಯಿತು. ಸೊ ಈ ವೇ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಮ್ಮೆ ಮನೆಯಲ್ಲಿ ಈ ವೇನ ಟ್ರೈ ಮಾಡಿ. ಸೊ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಬೇಗ ಆಗೋಗ್ಬಿಡುತ್ತೆ. ಯಾರೇ ಆದರೂ ಈಸಿಯಾಗಿ ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.